ಇನ್ನು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಚಲಿಸ್ತಾ ಇದ್ದಂತಹ ಬಸ್ಸಿನ ಮೇಲೆ ವಿದ್ಯುತ್ ಕಂಬವೊಂದು ಬಿದ್ದಿದೆ. ಹೊಸನಗರದ ಸಂಪೆಕಟ್ಟೆ ಟು ನಿಟ್ಟೂರು ಮಾರ್ಗದಲ್ಲಿ ಘಟನೆ ನಡೆದಿರುವಂತಹದ್ದು. ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ, ಇತ್ತ ಶಿವಮೊಗ್ಗದಲ್ಲೂ ಕೂಡ ಮಳೆ. ಎಡಬಿಡದೆ ಸುರಿತಾ ಇರುವಂತಹ ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಒಂದು ಕಡೆ ಲೈನ್ಮ್ಯಾನ್ ಸೊಂಟಕ್ಕೆ ವೈರನ್ನು ಕಟ್ಟಿಕೊಂಡು ವಿದ್ಯುತ್ ಕಂಬವನ್ನೇರಿ ಸಂಪರ್ಕ ಕಲ್ಪಿಸುವಂತಹ ಕೆಲಸ ಮಾಡಿದ್ದಾರೆ. ಮತ್ತೊಂದು ಕಡೆ ಬೃಹದಾಕಾರದ ವಿದ್ಯುತ್ ಕಂಬವೊಂದು ಏಕಾಏಕಿ ಚಲಿಸ್ತಾ ಇದ್ದಂತಹ ಬಸ್ ಮೇಲೇನೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ, ಯಾವುದೇ ಅನಾಹುತಗಳು ಕೂಡ ಸಂಭವಿಸಿಲ್ಲ. ಎರಡು ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಲೈನ್ಮ್ಯಾನ್ ಅವರ ಕಾರ್ಯಕ್ಷಮತೆ, ಮತ್ತೊಂದು ಕಡೆ ಚಲಿಸ್ತಾ ಇದ್ದಂತಹ ಬಸ್ಸಿನ ಮೇಲೆ ವಿದ್ಯುತ್ ಕಂಬ ಬಿದ್ದಿರುವಂತಹ ಫೋಟೋ. ಇದು ಮಲೆನಾಡು ಭಾಗದಲ್ಲಿ ಮಳೆ ತಂದಂತಹ ಅವಾಂತರ. ಮಳೆಗಾಲ ಆರಂಭ ಆಗ್ಬಿಟ್ರಂತೂ ಮಲೆನಾಡು ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಜನ ಹೊರಗಡೆ ಕಾಲಿಡೋದಕ್ಕೂ ಕೂಡ 100 ಬಾರಿ ಯೋಚಿಸಬೇಕು. ಅಷ್ಟರ ಮಟ್ಟಿಗೆ ಜಡಿ ಮಳೆ ಸುರಿತಾನೆ ಇರುತ್ತೆ. ಒಂದು ನಿಮಿಷವೂ ಕೂಡ ಗ್ಯಾಪ್ ಕೊಡೋದಿಲ್ಲ. ಅದರ ಪರಿಣಾಮ ಈ ರೀತಿಯ ಅವಾಂತರಗಳು.